ಮಣಿ, ಏನ್ ಹಾಗೆ ನೋಡ್ತಿದ್ಯಾ? ನಿಮ್ಮ ಮನೆ ಅರಮನೆ ತರ ಕಾಣಿಸ್ತಾ ಇದೆ, ಅದಕ್ಕೆ ನೋಡ್ತಾ ಇದ್ದೀನಿ. ನಮ್ಮ ಪುಷ್ಪಗಿರಿಲಿ ಹಾಡಿನ ಮನೆ, ಹುಲ್ಲಿನ ಮನೆ, ಹೆಂಚಿನ ಮನೆ ಬಿಟ್ರೆ ಬೇರೆ ಯಾವುದೂ ಇರಲಿಲ್ಲ. ನಾನು ಈ ಥರದ ಮನೆ ನೋಡೇ ಇಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಹೊರಗಡೆಯಿಂದ ನೋಡಿ ಇಷ್ಟೊಂದು ಸಂತೋಷ ಪಡ್ತಾ ಇದೆಯಲ್ಲ, ಒಳಗಡೆ ಬಾ, ಇನ್ನೂ ಚೆನ್ನಾಗಿದೆ. ಅಣ್ಣ, ಆದಷ್ಟು ಬೇಗ ಇವಳನ್ನು ಆ ನಾಗನಿಗೆ ಮದುವೆ ಮಾಡಿಸಿ ಪ್ರಸ್ತಾವ ಮಾಡಿಸ್ಬಿಟ್ರೆ ಆ ನಾಗ ಮಾಮೂಲಿ ಮನುಷ್ಯ ಆಗೋಗ್ತಾನೆ. ಆಮೇಲೆ ನಮ್ಮಲ್ಲಿರೋ ದ್ವೇಷ ಅವನಿಗೆ ಮರ್ತೋಗುತ್ತೆ. ನಾವು ನಾಗಮಣಿನ ಸುಲಭವಾಗಿ ಪಡ್ಕೋಬಹುದು. ಅದೇನ ಸರಿ ರುದ್ರ, ಆದರೆ ಅವನು ಅಷ್ಟು ಸುಲಭಕ್ಕೆ ಒಪ್ಕೋಬೇಕಲ್ಲ. ನಾವು ಬದುಕಬೇಕು ಅಂದರೆ, ಜೀವಂತವಾಗಿರಬೇಕು ಅಂದರೆ, ನಾಗಮಣಿ ನಮ್ಮ ವಶಕ್ಕೆ ಬರಬೇಕು ಅಂದರೆ ಇದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಮಣಿ, ಒಂದು ನಿಮಿಷ ಅಲ್ಲೇ ನಿಂತ್ಕೋ. ಯಾಕಜ್ಜಿ? ಮೊದಲೇ ಸಲ ನಮ್ಮ ಮನೆಗೆ ಕಾಲಿಡ್ತಿದ್ಯಾ, ಹಾಗೆ ಮುಂದೆ ಮುಚ್ಕೊಳ್ತಲೇ ಇರೋಕ್ಕಾಗತ್ತಾ? ಮನೆ ತುಂಬಿಸ್ಕೊಳ್ಳೋದ? ನಮ್ಮ ಕಡೆ ಮನೆ ತುಂಬಿಸ್ಕೊಳ್ಳೋದು ಅಂದ್ರೆ ಏನು ಗೊತ್ತಾ? ಏನು? ಮೊದಲನೇ ಸಲ ಒಂದು ಹೆಣ್ಣು ಅವಳ ಅತ್ತೆ ಮನೆಗೆ ಕಾಲಿಡೋದನ್ನ ಮನೆ ತುಂಬಿಸ್ಕೊಳ್ಳೋದು ಅಂತ ಹೇಳ್ತಾರೆ. ನಿನಗಿದು ಅತ್ತೆ ಮನೆನೇ. ಹಾ, ಏನಂದ್ರಿ? ನಾನೇನಂದೆ? ನಾನೇನು ಹೇಳಿಲ್ವಲ್ಲ? ಏ ಮುಚ್ಚೆ ಬಾಯಿ. ನಾನು ಅರ್ಜುನ್ ಕೈ ಹಿಡಿಬೇಕು ಅನ್ನೋ ಆತುರ ಕಾತುರ ನಿಮ್ಗಳಿಗೆ ಎಷ್ಟಿದೆಯೋ ಅದಕ್ಕಿಂತ 10ರಷ್ಟು ಅಲ್ಲ 100ರಷ್ಟು ನನಗಿದೆ. ಹೇಮ, ಮಣಿ ಮೊದಲನೇ ಸಲ ನಮ್ಮ ಮನೆಗೆ ಕಾಲಿಡ್ತಾ ಇದ್ದಾಳೆ, ಹಾಗೆ ಕರ್ಕೊಳ್ಳೋದು ಬೇಡ. ಹೋಗಿ ಆರ್ತಿ ತಗೊಂಡ. ಸರಿ ಅತ್ತೆಮ್ಮ. ಚಿತ್ರ, ಅರ್ಜುನ್, ನನ್ನ ಮನಸ್ಸಿನ ಹಂಬಲ ಹಪಾಪಿ ಎಷ್ಟಿದೆ ಅಂದರೆ ನಿನ್ನನ್ನು ಈಗಲೇ ಆವರಿಸ್ಕೊಂಡು ಹಾರಿಸ್ಕೊಂಡು ಹೋಗಬೇಕು ಅನ್ನಿಸ್ತಾ ಇದೆ. ಆದರೆ ಮಾರು ಗೆದ್ದು ಆಮೇಲೆ ಮನ ಗೆಲ್ಲು ಅನ್ನೋ ಹಾಗೆ ಸರಿಯಾದ ಗಳಿಗೆಗೆ ಕಾಯ್ತಾ ಇದ್ದೀನಿ. ಬಾಮ್ಮ, ಬಲ್ಗಾಲಿಟ್ಟು ಒಳಗಡೆ ಬಾ. ಮನೆ ಸೊಸೆನ ಸಂತೋಷದಿಂದ ಸಂಭ್ರಮದಿಂದ ಮನೆ ತುಂಬಿಸಿಕೊಳ್ಳೋ ಹಾಗೆ ನನ್ನ ನಿಮ್ಮ ಮನೆಯವರು ಮನೆ ತುಂಬಿಸಿಕೊಂಡಿದ್ದಾರೆ. ಇಷ್ಟು ಸಾಕು ನನಗೆ ನಿನ್ನ ಮನಸ್ಸಿನಿಂದ ನಾಗಿನಿನ ದೂರ ಮಾಡೋದಿಕ್ಕೆ. ನೋಡ್ತಾ ಇರು, ಹಂತ ಹಂತವಾಗಿ ನಾನು ನಿನ್ನ ಆವರಿಸ್ತೀನಿ. ನಿನ್ನನ್ನ ನನ್ನ ಪ್ರೇಮ ದಾಸನನ್ನಾಗಿ ಮಾಡ್ಕೊಳ್ತೀನಿ. ಯಾರೋ ನನಗೆ ಬೇಕಾಗಿರೋರು, ನನ್ನ ಮನಸ್ಸಿಗೆ ಹತ್ತಿರ ಇರೋರು ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರಿರ್ಬೋದು?
ಅರ್ಜುನ್, ನೀನು ನನ್ನ ಮುಖಾನ ನೋಡೋದಕ್ಕೆ ಒದ್ದಾಡ್ತಾ ಇರೋದನ್ನ ನೋಡಿದ್ರೆ ನನಗೆ ಸುರಪಾನ ಮಾಡಿದಷ್ಟು ಮತ್ತೇರ್ತಾ ಇದೆ. ನಿನ್ನ ಆತುರ ಕಾತುರ ಹೀಗೆ 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 ಇರಬೇಕು. ನನ್ನ ಮುಖಾನ ಯಾವಾಗ ನೋಡ್ತೀನೋ, ನನ್ನ ಯಾವಾಗ ಸೇರ್ತೀನೋ ಅಂತ ಚಡಪಡಿಸ್ಬೇಕು. ಕಾದು ಕಾದು ತಿಂದ್ರೆ ಹಣ್ಣಿನ ರುಚಿ ಜಾಸ್ತಿ ಅಂತಾರೆ. ಹಾಗೆ ಕಾದು ಕಾದು ಸೇರಿದ್ರೆ ಹೆಣ್ಣಿನ ಪ್ರೀತಿ ಜಾಸ್ತಿ ಅಂತಾರೆ. ಅಣ್ಣ, ಕೆಳಗೆ ಯಾರೋ ಬಂದಿದಾರಲ್ಲ, ಅವ್ರಿಗೂ ನನಗೂ ತುಂಬ ಹಳೆ ಪರಿಚಯ ಅಂತ ಅನಿಸ್ತಾ ಇದೆ. ಯಾರೋ ಅದು ಅಣ್ಣ, ಅದು ಅಂತ ಹೇಳೋಕ್ಕೋಗಿ ಯಾಕೆ ನಿಲ್ಲಿಸ್ಬಿಟ್ಟೆ? ಅದೇನು ಅಂತ ಹೇಳಲ್ವಾ? ಏಯ್, ನಿನಗೆ ಯಾಕೋ ಇಷ್ಟೊಂದು ಕ್ಯೂರಿಯಾಸಿಟಿ? ನೀನು ಯಾಕೋ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ಎಕ್ಸೈಟ್ ಏನೂ ಇಲ್ಲ, ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ನಾನು ಹೇಳ್ದಿದ್ರು ಮುಂದೆ ನಿನಗೆ ಗೊತ್ತಾಗುತ್ತೆ ಬಿಡು. ಅವ್ರು ನನ್ನ ಕಣ್ಣಿಗೆ ಸರಿಯಾಗಿ ಕಾಣಿಸ್ತಾ ಇದ್ರು, ಅವ್ರ ಹತ್ರ ಮಾತಾಡಿಸ್ದಾಗೆ, ಅವ್ರನ್ನ ನೋಡಿದಾಗ ಅನ್ನಿಸ್ತಾ ಇದೆಯಲ್ಲ, ತುಂಬ ಹತ್ತಿರದಿಂದ ಮಾತಾಡಿದ್ದೀನಿ ಅನ್ನಿಸ್ತಾ ಇದೆ. ಒಂದು ವೇಳೆ ಹಾಗಿದ್ರೆ ಅವ್ರನ್ನ ಎಲ್ಲಿ ಮಾತಾಡಿಸಿದ್ದೀನಿ, ಎಲ್ಲಿ ನೋಡಿದ್ದೀನಿ ಅಂತ ಯಾಕೆ ನೆನಪಿಗೆ ಬರ್ತಾ ಇಲ್ಲ? ಆ ಹುಡುಗಿ ಯಾರು ಅಂತ ಕೇಳಿದ್ರೆ ಅಣ್ಣ ಏನು ಹೇಳ್ದೆ ಹೊರಟೋದ. ಒಂದು ಹೆಜ್ಜೆ ನಾನೇ ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ಲಾ? ಚೇಚೆ, ಮನೆಗೆ ಯಾರೋ ಬಂದ್ರೆ ಆ ಹುಡುಗಿ ಯಾರೋ ಅನ್ನೋ ಕುತೂಹಲ ಯಾಕೆ ನನಗೆ? ನಾನು ಯಾಕೆ ಇಷ್ಟೊಂದು ಚಡಪಡಿಸ್ತಾ ಇದ್ದೀನಿ? ನಾನು ಯಾಕೆ ಹೀಗಾದೆ? ಏನಾಗಿದೆ ನನಗೆ? ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಮರೀಚ ಮಾಯಾಮೃಗವಾಗಿ ಪರಿವರ್ತನೆಯಾದ ಆ ಮಾಯಾಮೃಗದ ಮಾಯೆಗೆ ಬಲಿಯಾದ ಸೀತೆ ಸ್ಥಿತಿಲಿ ಈಗ ನೀನಿದ್ಯಾ ಅರ್ಜುನ್. ಮಾಯೆಗೆ ತ್ರಿಮೂರ್ತಿಗಳು ಸಹ ಕರ್ಕೋಗಿದ್ದಾರೆ. ಇನ್ನ ನೀನು ಯಕ್ಷಿಸ್ ನಾಗ, ನೀನು ನನ್ನ ಮಾಯೆಗೆ ಕರಗದೆ ಇರ್ತೀಯ. ಅಂತೂ ಇಂತೂ ಶಾಸ್ತ್ರಿಗಳು ಹೇಳಿದ ಹುಡುಗಿ ಸಿಕ್ಕಾಯ್ತು. ಅವಳು ಒಪ್ಸಿ ಮನೆಗೆ ಕರ್ಕೊಂಡು ಬಂದಿದ್ದು ಆಯ್ತು. ಅತ್ತೆಮ್ಮ, ನೀವು ನಿಜವಾಗ್ಲೂ ಬುದ್ಧಿವಂತರು. ಏನ್ ಹೇಳ್ತಿದ್ಯೆ? ಅಲ್ಲ, ನಾವು ಮಣ್ಣಿನ ಈ ಮನೆಗೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ತಾನೇ ಅಲ್ಲಿಂದ ಕರ್ಕೊಂಡ್ ಬಂದಿದ್ದು. ಹೌದು. ಅವಳನ್ನ ಮನೆ ಸೊಸೆ ಥರನೇ ಮನೆ ತುಂಬಿಸ್ಕೊಂಡ್ಬಿಟ್ವಿ. ಇನ್ನು ಬಾಕಿ ಉಳಿದಿರೋದು ಅವಳು ಅರ್ಜುನ್ ಮನ್ಸನ್ನ ತುಂಬೋದಷ್ಟೇ. ಊರಿಗೆ ಬಂದವಳು ನೀರಿಗೆ ಬರ್ದಲ್ಲೇ ಇರ್ತಾಳ? ನಮ್ಮ ಮನೆಗೆ ಬಂದಿದ್ದಾಳೆ, ಅರ್ಜುನ್ ಮನ್ಸನ್ನ ತುಂಬ್ತಾಳೆ, ನೋಡ್ತಾ ಇರು. ಹಾಗೆ ಅವಳು ಈ ಮನೆ ಸೊಸೆನೂ ಆಗ್ತಾಳೆ. ನೀನ್ ಏನು ಯೋಚನೆ ಮಾಡ್ಬೇಡ, ನೀನ್ ನಿರಾಳವಾಗಿರು. ನೀನು ಹೇಳ್ದಾಗೆ ನಿರಾಳವಾಗಿ ನೀವಿಬ್ರು ಕೂತ್ರೆ ನಾವು ಅನ್ಕೊಂಡಿದ್ದನ್ನ ಮಾಡ್ದಾಗೆ. ಏ ರುದ್ರ, ಅದೇನ್ ಹೇಳ್ಬೇಕು ಅಂತ ಇದೆಯೋ ನೇರವಾಗಿ ಹೇಳು. ಇನ್ನೂ ಏನಮ್ಮ ಹೇಳೋದು? ಮನೆಗೆ ಹೆಣ್ಣು ಬಂದಾಯ್ತು, ಗಂಡು ರೆಡಿ ಇದೆ. ಇನ್ನು ಬಾಕಿ ಇರೋದು ಕಲ್ಯಾಣ ಮಂಟಪ ಗೊತ್ತು ಮಾಡೋದು, ಗಟ್ಟಿ ಮೇಳ ಬಾರಿಸೋದು, ಅರ್ಜುನ್ ಕೈಯಿಂದ ಮಣಿ ಕುಕ್ಕೆ ತಾಳಿ ಕಟ್ಸೋದು ಅಷ್ಟೇ. ಕೋಣ ಈದಿದೆ ಅಂತ ಗೊತ್ತಾಗಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಟ್ಟಿಗೆ ತಂದು ಕಟ್ಟು ಅಂತ ಹೇಳೋ ಜಾತಿ ನೀವು ಅಲ್ವೋ? ಆ ಮಣಿ ಈಗ ತಾನೇ ನಮ್ಮ ಮನೆಗೆ ಬಂದಿದ್ದಾಳೆ. ನಮ್ಮೆಲ್ಲರ ಮನ್ಸಿಗೂ ಹೊಂದ್ಕೋಬೇಕು ತಾನೆ. ಅಲ್ಲಿವರೆಗೂ ನಾವೆಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ತಾನೆ. ಹೌದು ರುದ್ರ, ಅಮ್ಮ ಹೇಳ್ತಿರೋದು ನಿಜ. ನಾವು ಸ್ವಲ್ಪ ತಾಳ್ಮೆ ಇದ್ದೇವೆ. ಸರಿ, ನೀವು ಹೇಳ್ದಾಗೆ ಆಗಲಿ. ಬನ್ನಿ.
ಮಣಿ, ನಿನಗೆ ನಮ್ಮ ಮನೆ ಇಷ್ಟ ಆಯ್ತಾ? ಇಂಥ ಅರಮನೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಮನೇನೂ ಇಷ್ಟ ಆಯಿತು, ಮನೇಲಿರೋರು ಇಷ್ಟ ಆದರು. ಅಯ್ಯೋ ನನ್ನ ಬಂಗಾರ, ಒಳ್ಳೆ ಅರ್ಗೆ ಥರ ಮಾತಾಡ್ತೀಯ. ನಿನಗೆ ನಮ್ಮ ಮನೆಯವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ವಿಷ್ಣು ನನ್ನ ದೊಡ್ಡ ಮಗ, ಹೇಮ ವಿಷ್ಣು ಹೆಂಡತಿ ನನ್ನ ಸೊಸೆ, ಕರ್ಣ ಈ ಮನೆ ದೊಡ್ಡ ಮಗ, ಚಿತ್ರ ಅವನ ಹೆಂಡತಿ, ಅಲ್ಲಿದ್ದಾನಲ್ಲ ಅವನು ರುದ್ರ ನನ್ನ 2ನೇ ಮಗ. ನಿಮ್ಮ ಮನೇಲಿರೋದು ಇಷ್ಟೇನಾ? ಇಲ್ಲ, ನನ್ನ ಚಿಕ್ಕ ಮಗ ಇದ್ದಾನೆ, ಅರ್ಜುನ್ ಅಂತ ಅವನ ಹೆಸರು. ಮತ್ತೆ ಅವರಲ್ಲಿ ಬರಲೇ ಇಲ್ಲ? ಅವರಿಲ್ವಾ ಮನೇಲಿ? ಇಲ್ಲ ಇಲ್ಲ, ಮನೇಲೇ ಇದ್ದಾನೆ, ರೂಮಲ್ಲಿದ್ದಾನೆ ಅನ್ಸುತ್ತೆ. ಬಾ ಬಾ ಬಾ, ನಿನಗೆ ಪೂರ್ಣ ಕುಂಭ ಸ್ವಾಗತ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಸ್, ಅವಳು ಯಾರು? ನನಗೂ ಅವಳಿಗೂ ಏನ್ ಸಂಬಂಧ? ಅವಳು ನೋಡೋದಕ್ಕೆ ನಾನು ಯಾಕೆ ಇಷ್ಟು ಆತುರವಾಗಿ ಓಡ್ತಾ ಇದ್ದೀನಿ? ಕರೆದ ತಕ್ಷಣ ಅವಳು ಮುಂದೆ ಹೋಗಿ ನಿಂತ್ರೆ ಅವಳು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಛೇ, ಬೇಡ. ಅರ್ಜುನ್, ಬೇಗ ಬಾ. ಅಮ್ಮ, ನಾನು ಬರೋದಕ್ಕಾಗಲ್ಲ, ಸ್ವಲ್ಪ ಕೆಲಸ ಇದೆ ಅಮ್ಮ. ಅರ್ಜುನ್, ಹೆಣ್ಣಿಗೆ ನಾಚಿಕೆ, ಗಂಡಿಗೆ ಬಿಗುಮಾನ ಇರ್ಲೇಬೇಕು. ಅವೇ ಅವರಿಗೆ ಶೋಭೆ ತರೋದು. ಹೂವಿನ ಮಕರಂದದ ಮತ್ತನ್ನ ಅನುಭವಿಸಿರೋ ಸುಂಡಿ ಹೂವಿನಿಂದನೇ ಬರಬೇಕು. ಇದೇ ಪ್ರಕೃತಿ ನಿಯಮ. ಮನಸ್ಸೆಂಬ ಮಾತಂಗಕ್ಕೆ ಹಾಕದೆ ಅಂಕುಶ, ಅಂಕುರವಾಗದು ಮನದಲ್ಲಿ ಸುಖ ಸಂತೋಷ. ಅಂಜಿದರು, ಅಳುಕಿದರು, ಹಳಹಳಿಸಿದರು, ಹಪಹಪಿಸಿದರು, ತೊಗಲಿನ ಹೊದಿಕೆ ಬಿಡದೆಂದು ಬಯಕೆ. ಭವ ಬಂಧನಗಳಿಂದ ಮುಕ್ತಿ, ಯುಕ್ತಿಯಿಂದಲ್ಲ ಭಕ್ತಿ. ಇದುವೇ ಸ್ವರ್ಗ ಸೂತ್ರ. ನಿಂತ್ಕೋ. ಅಮೃತ, ಯಾಕೆ ನಿನ್ನ ಮುಖ ಅಮಾವಾಸ್ಯೆ ಚಂದ್ರನಂತೆ ಮಂಕಾಗಿದೆ? ಅದು ನಿನಗೆ ಹೇಳೋದಕ್ಕೆ ಇಷ್ಟ ಇಲ್ಲದೆ ಇದ್ರು ಅಲ್ಲಿ ಏನು ನಡೀತು ಅನ್ನೋದನ್ನು
ತಿಳ್ಕೊಳ್ಳೋ ಶಕ್ತಿ ನನಗಿದೆ. ನಿನ್ನ ವ್ರತ ಸಾಂಗವಾಗಾಯ್ತಾ? ಅಷ್ಟು ಚೆನ್ನಾಗಾಗಲಿಲ್ಲ. ನಿನ್ನ ಮನಸ್ಸನ್ನ ಹಿಡಿತದಲ್ಲಿಟ್ಕೊಳ್ಳದೆ ಸೋತಿದ್ದು, ನಿನ್ನ ಶತ್ರುಗಳ ಜೊತೆ ಹೋರಾಟಕ್ಕೆ ನಿಂತಿದ್ದು ಎಲ್ಲ ನನಗೆ ಗೊತ್ತು. ಇದು ನಿಮಗೆ ಗೊತ್ತಾಯ್ತು? ನಾನು ಅಜ್ಞಾನಿಯೂ ಅಲ್ಲ, ವಿಜ್ಞಾನಿಯೂ ಅಲ್ಲ, ಸುಜ್ಞಾನಿ ಅಂತೂ ಅಲ್ಲವೇ ಅಲ್ಲ. ಜ್ಞಾನವೆಂಬ ಅಮೃತವನ್ನೂ ಉಂಡಿಲ್ಲ, ಪರತತ್ವದ ಪರಮಾರ್ಥವನ್ನು ಕಂಡಿಲ್ಲ. ಅದು ಅವನ ದಯೆ. ಅವನ ಮಾಯೆ ನನ್ನ ಅಂತಶ್ಚಕ್ಷುಗಳಲ್ಲಿ ಅಂತರ್ಗತವಾಗಿದೆ. ಅಮ್ಮ, ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲರಿಗೂ ಎಲ್ಲವೂ ಅರ್ಥವಾಗುವ ಅಗತ್ಯವಿಲ್ಲ. ನಿನ್ನ ವ್ರತಕ್ಕೆ ಭಂಗ ಬರುತ್ತೆ ಅಂತ ನನ್ನ ಕವಡೆ ಶಾಸ್ತ್ರ ಹೇಳಿತ್ತು. ನೀನು ಮನೆಯಿಂದ ಹೊರಟ ತಕ್ಷಣ ಶತ್ರುಗಳ ಜೊತೆ ಕಾದಾಟಕ್ಕೆ ನಿಲ್ತೀಯಾ ಅಂತನೂ ಗೊತ್ತಿತ್ತು. ನಿಮಗೆ ಗೊತ್ತಾದ ತಕ್ಷಣ ನನಗೊಂದು ಮಾತು ತಿಳಿಸಿದ್ದಿದ್ರೆ. ದಿಗಂತದಲ್ಲಿ ದಿನಮಣಿಯನ್ನು ದಿಗ್ಬಂಧನ ಮಾಡಲು ಸಾಧ್ಯವೇ? ಭೋರ್ಗರೆವ ಸಮುದ್ರದ ಭೋರ್ಗತೆಯನ್ನು ತಡೆಯಲು ಸಾಧ್ಯವೇ? ಸುಯ್ಯನೆ ಬೀಸುವ ರೊಯ್ಯನೆ ಸಾಗುವ ಗಾಳಿಯನ್ನು ತಂಗಾಳಿ ಮಾಡಲು ಸಾಧ್ಯವೇ? ಸುಡುವ ಸೂರ್ಯನ ತಂಪಿನ ರಜನೀಕಾಂತನನ್ನಾಗಿ ಮಾಡಲು ಸಾಧ್ಯವೇ? ಇದ್ಯಾವುದನ್ನು ಮಾಡೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅಂದಮೇಲೆ ಮುಂದೆ ಆಗೋದನ್ನು ತಡೆಯೋದಕ್ಕೆ ನಮ್ಮ ಕೈಲಿ ಆಗಲ್ಲ. ಯಾವಾಗ ಏನೇನು ಆಗಬೇಕು ಅಂತ ಇರುತ್ತೋ ಅದು ಆಗೇ ತೀರುತ್ತೆ. ಅದನ್ನು ತಡೆಯೋ ಶಕ್ತಿ ಯಾರಿಗೂ ಇರೋದಿಲ್ಲ. ಏನೋ ಭಂಗ ಆಯಿತು ಅಂತ ನೀನು ವ್ರತ ಬಿಟ್ಟರೆ ನಿನ್ನ ಮಾಂಗಲ್ಯಕ್ಕೆ ಕಂಟಕ ತಪ್ಪಿದ್ದಲ್ಲ. ಹುಷಾರ್. ಮಣಿ, ನಿನ್ನ ನೋಡ್ತಾ ಇದ್ರೆ ನಿನಗೂ ನಮಗೂ ಯಾವುದೋ ಜನ್ಮದ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಅನ್ನಿಸ್ದೇ ಇರುತ್ತಾ? ನಿಮ್ಮ ಮಗ ನನ್ನ ಕೈ ಹಿಡಿಯೋನು ಅಂದಮೇಲೆ ನೀವು ನನ್ನ ಅತ್ತೆ ಅಲ್ವಾ? ನೀನಿಲ್ಲಿ ಎಷ್ಟು ದಿನ ಬೇಕಾದರೂ ಇರಬಹುದು, ಎಷ್ಟು ಸ್ವಚ್ಛಂದವಾಗಿ ಬೇಕಾದರೂ ಇರಬಹುದು. ಮಣಿ, ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ನಾನು ಎಷ್ಟು ದಿವಸ ಬೇಕಾದರೂ ನಿಮ್ಮ ಮನೇಲಿ ಇರ್ಬೋದಾ? ಅಯ್ಯೋ, ಎಷ್ಟು ದಿನ ಏನು ಬಂತು? ನೀನು ಶಾಶ್ವತವಾಗಿ ಈ ಮನೆಯಲ್ಲೇ ಇರ್ಬೋದು. ಅಂದರೆ ನಿನ್ನ ಮದುವೆ ಆಗೋವರೆಗೂ. ಮದುವೆ ಆದಮೇಲೂ ನೀನು ಇಲ್ಲೇ ಇರ್ಬೋದು. ನಿಮ್ಮ ಮಾತಿನ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳು ಅವ್ರ ಮದುವೆ ಆದಮೇಲೆ ಅವ್ರ ಗಂಡನ ಮನೇಲಿ ತಾನೇ ಇರಬೇಕು. ಮದುವೆ ಆದಮೇಲೆ ನಾನು ಹೇಗೆ ಇಲ್ಲಿರೋಕ್ಕಾಗತ್ತೆ? ನನ್ನ ಗಂಡ, ಅತ್ತೆ, ಮಾವ ಎಲ್ಲರೂ ಇಲ್ಲಿರೋದಕ್ಕೆ ಒಪ್ಕೋತಾರ? ಒಪ್ಕೋತಾರೆ. ಅವ್ರಿಗೆ ನೀನು ಇಲ್ಲಿರೋದೇ ಇಷ್ಟ. ಇಲ್ಲ, ನೀವು ಏನೇನೋ ಹೇಳ್ತಾ ಇದ್ದೀರಾ. ನನಗೆ ಯಾಕೋ ಇದೆಲ್ಲ ಇಷ್ಟ ಆಗ್ತಾ ಇಲ್ಲ. ನನ್ನನ್ನು ಬಿಟ್ಬಿಡಿ, ನಾನು ಹೋಗ್ತೀನಿ. ಏ ಮಣಿ, ಅತ್ತೆಮ್ಮಗೆ 60 ಅವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ನೀನು ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡು. ಆಮೇಲೆ ನಿಧಾನವಾಗಿ ಮಾತಾಡೋಣ, ಸರಿನಾ? ಚಿತ್ರ, ರೂಮಿಗೆ ಕರ್ಕೊಂಡು ಹೋಗಮ್ಮ ಇವಳ. ಯಾವ ರೂಮ್ ಮತ್ತೆ? ಇನ್ಯಾವ ರೂಮ್ಗೆ? ಅರ್ಜುನ್ ರೂಮ್ ಪಕ್ಕ ಒಂದು ರೂಮ್ ಇದೆಯಲ್ಲ, ಅಲ್ಲಿ ಕರ್ಕೊಂಡು.